ಮುಂದೆ ಜೋಕ್ ಜಂಕ್ಷನ್ ನೋ ಟೆನ್ಷನ್ ಗೆಳೆಯರ ಈಗ ಮಸ್ತ್ ಮನುಷ್ಯ ಬರೋ ಟೈಮು ನೀವು ವಾಪಸ್ ಬಂದಿರಿ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಮಸ್ತ್ ಮನುಷ್ಯ ಬರ್ಲಿಕ್ಕೆ ಹತ್ತಾರ ಮೈಸೂರಿಂದ ಮೈಸೂರು ಖರೆ ಅಂದ್ರೆ ಒಂದು ಸಾಂಸ್ಕೃತಿಕ ನಗರಿ ಅಲ್ಲಿರೋವಂಥವ್ರಿಗೆ ಒಂದು ಮಜಾ ಸಂಸ್ಕೃತಿ ಇರ್ತದೆ ರೀ ಬಟ್ ಹಾಸ್ಯವನ್ನು ಬೆಳೆಸ್ಕೊಂಡವರು ಶಶಿಕುಮಾರ್ ಅವರು HK ಶಶಿಕುಮಾರ್ ಅವರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಾಗ ಕೆಲಸ ಮಾಡ್ತಾರೆ ಅಂದ್ರೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಒಳಗೆ ಕೆಲಸ ಮಾಡ್ತಾರೆ ಮಂಡ್ಯದಾಗ ಅವ್ರ ಆಫೀಸ್ ಅದ ಮೈಸೂರಿಂದ ಓಡಾಡ್ತಾರೆ ನಾಟಕಗಳನ್ನು ಮಾಡೋದು ಮತ್ತು ಹಾಸ್ಯ ಚಟಾಕಿಗಳ ಸಂಗ್ರಹ ಇವ್ರ ಹವ್ಯಾಸ ಬಂದಾರ ಇವತ್ತು ಮಸ್ತ್ ಮನುಷ್ಯ ಆಗಿ ನಿಮಗೆ ಜೋಕ್ ಹೇಳಲಿಕ್ಕೆ ಬರ್ರಿ ಶಶಿಕುಮಾರ್ ಪ್ಲೀಸ್ ಕಮ್ ನಮಸ್ಕಾರ ರೀ ನಮಸ್ಕಾರ ಮಸ್ತ್ ಮನುಷ್ಯ ಆಗಿ ಬಂದಿರಿ ಮಸ್ತ್ ಜೋಕ್ಗಳನ್ನು ಹೇಳ್ರಿ ಸರ್ ಗಂಡ ಮನೆಗೆ ಬರ್ತಾನೆ ಬಂದನೆ ಹೆಂಡ್ತಿನ ಕರೀತಾನೆ ಲೇ ಐಶ್ವರ್ಯ ರೈ ಕ್ಯಾಲೆಂಡರ್ ತಂದಿದ್ದೀನಿ ಮಳೆ ಹೊಡೆದು ನ್ಯಾತ್ ಹಾಕ್ಬೇಕು ಸುತ್ತಿಗೆ ಕೊಡೋದು ಹೆಂಡ್ತಿ ಸಹಿಸ್ತಾಳ ಐಶ್ವರ್ಯ ರೈ ಕ್ಯಾಲೆಂಡರ್ ಅಂದ್ರೆ ಅವಳು ಯಾಗಾರ ಮಾಡಿ ಅವಾಯ್ಡ್ ಮಾಡ್ಬೇಕಿತ್ತ ಅಂತೇಳಿ ಸುತ್ತಿಗೆ ರೀ ಪಕ್ಕದ ಮನೆಯವ್ರು ಇಸ್ಕೊಂಡು ಹೋಗಿದ್ದಾರೆ ರೀ ಅಂತಾಳೆ ಈ ಗಂಡ ಬಿಡ್ಬೇಕಲ್ಲ ಹೋಗ್ಲಿ ಆ ಗುಂಡು ಕಲಿತ್ತಲ್ಲ ಅದನ್ನಾರ ಕೊಡ ಅಯ್ಯೋ ಅದು ಎಲ್ಲಿ ಬಿದ್ದಿದ್ದೇವೆ ಹೋಗ್ರಿ ಅಂದ ಈ ಗಂಡಿದ್ದನು ನಿನ್ನೆ ಮಾಡಿದ್ದೆಲ್ಲ ರವೆ ಉಂಡೆ ಅದನ್ನಾರ ತಗೋಬ ಒಬ್ಬ ವ್ಯಕ್ತಿ ಸಪ್ಪಗೆ ನಿಂತಿದ್ದ ಅವನ ದೋಸ್ತ್ ಬಂದು ಕೇಳ್ದ ಯಾಕಪ್ಪಲೇ ಸಪ್ಪಗೆ ನಿಂತಿದೀಯಾ ಅಂತ ನನ್ನ ದೋಸ್ತ್ ಒಬ್ಬನಿಗೆ 3 ಲಕ್ಷ ರೂಪಾಯಿ ಸಾಲ ಕೊಟ್ಬಿಟ್ಟೆ ಕಣ ವಸೂಲು ಮಾಡ್ಕೊಳಕ್ಕೆ ಗೊತ್ತಾಗ್ತಾ ಇಲ್ಲ 3 ಲಕ್ಷ ಸಾಲ ಕೊಟ್ಟೆ ಯಾಕೆ ಕೊಟ್ಟೆ ಯಾರಿಗೆ ಕೊಟ್ಟೆ ಯಾತಕ್ಕೆ ಕೊಟ್ಟೆ ಅವಂದ ನನ್ನ ದೋಸ್ತನೇ ಅವನು 3 ಲಕ್ಷ ರೂಪಾಯಿ ಮುಖ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಳಕ್ಕೆ ಅಂತ ಇಸ್ಕೊಂಡ ಈಗ ನೋಡಿದ್ರೆ ಅವ್ನು ಯಾರು ಅಂತಲೇ ಪತ್ತೆ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ ಶಬಾಷ್ ಒಬ್ಬ ನಿಂತಿದ್ದ ರಸ್ತೆನಲ್ಲಿ ನಾಯಿ ಬೊಗಳ್ತಾ ಇತ್ತು ಅದು ನೋಡಿ ಗಾಬರಿಯಾಗಿ ಓಡೋದಕ್ಕೆ ಶುರು ಮಾಡ್ದ ಇನ್ನೊಬ್ಬ ದೋಸ್ತ್ ಇದ್ದನು ಯಾಕೆ ಓಡ್ತಿಲೇ ಅಂದ ನಾಯಿ ಅಂದ ಗೊತ್ತಿಲ್ಲ ಏನು ಗಾದೆ ನಿನಗೆ ಬೊಗಳೋ ನಾಯಿ ಕಚ್ಚಲ್ಲ ಅಂತ ಅದು ಬರೀ ಬೊಗಳ್ತಾ ಇದೆ ಅಂದ ನೀವಂದ ಲೇ ಆ ಗಾದೆ ನನಗೆ ಗೊತ್ತದೆ ನಾಯಿ ಗೊತ್ತಿರ್ಬೇಕು ಮೆಂಟಲ್ ಹಾಸ್ಪಿಟಲ್ನಲ್ಲಿ ಸಾಕಷ್ಟು ವಿಚಿತ್ರವಾದ ಹುಚ್ಚು ಇರೋರು ಪ್ರಸಂಗಗಳು ಸಿಗ್ತವೆ ನಮಗೆ ಅದ್ರ ಪೈಕಿ ಅಲ್ಲಿ ಏನಾಗ್ತಂದ್ರೆ ಒಬ್ಬ ಡಾಕ್ಟ್ರಿಗೆ ನಿಜಕ್ಕೂ ತಲೆ ಕೆಟ್ಟೋಗಿತ್ತು ಯಾಕೆ ಎಲ್ಲ ಪೇಷಂಟ್ಗಳ ಮಧ್ಯೆ ಹೊಡೆದಾಡಿ ಸಾಕಾಗೋಗಿತ್ತು ಅವನಿಗೆ ಅಲ್ಲೇನು ಒಬ್ಬೊಬ್ರು ಹುಚ್ಚೋನು ಅಂತಾರ ಸೈಕಲ್ ಹೊಡಿತಾ ಇದ್ದಾನೆ ಈಜು ಹೊಡಿತಾ ಇದ್ದಾನೆ ಏರೋಪ್ಲೇನ್ ಹೊಡಿತಾ ನಿಂತ ತಲೆ ಕೆಟ್ಟಾಯ್ತು ಡಾಕ್ಟ್ರಿಗೆ ಇವ್ರಿಗೆ ಎಲ್ಲರಿಗೂ ಒಂದೊಂದು ಡೋಸ್ ಟ್ಯಾಬ್ಲೆಟ್ ಜಾಸ್ತಿ ಕೊಟ್ಬಿಡೋಣ ಅಂತ ಹೇಳ್ದಾನೆ ಒಂದೊಂದು ಡೋಸ್ ಕೊಡೋ ಕಡೆ 2 ಕೊಟ್ಬಿಟ್ಟ 2 ಕೊಡೋ ಕಡೆ 4 ಕೊಡೋ ಕಡೆ 8 ಕೊಟ್ಟು ಮನಗೋದು ಮಾರನೇ ದಿವ್ಸ ಬೆಳಗ್ಗೆ ಬಂದ ನೋಡ್ತಾನೆ ಯಾರ್ಯಾರು ಹೇಗಾಗಿದಾರೋ ಹಾಗಾಗೇ ಇದ್ದಾರೆ ಆ ಸೈಕಲ್ ಹೊಡೆಯೋನೊಬ್ಬನಲ್ಲಿ ಮಾತ್ರ ಒಂಚೂರು ಇಂಪ್ರೂವ್ಮೆಂಟ್ ಇತ್ತು ಅವನು ಹಿಂಗೆ ಹಿಡ್ಕೊಂಡು ನಿಂತಿದ್ದ ಅವನು ಇದು ಪೆಡ್ಲಿಂಗ್ ಇಲ್ಲ ಸರಿ ಅವ್ನು ಸ್ವಲ್ಪ ಖುಷಿ ಆಯ್ತು ಡಾಕ್ಟ್ರಿಗೆ ಓಹೋ ಇವನೊಬ್ಬನ ಮೇಲಾರ ಕೆಲಸ ಮಾಡಿದಲ್ಲ ಅಂಥೇಳಿ ಏನಪ್ಪ ಈಗ ನಿನ್ನ ಮನಸ್ಸಿನ ಪರಿಸ್ಥಿತಿ ಸೈಕಲ್ ಹತ್ತಬೇಕು ಅಂತ ಆಸೆ ಆಗ್ತಾ ಇದೆ ಹೊಡಿಬೇಕು ಅಂತ ಅಲ್ಲ ತಾನೇ ಅಂದ ಅವನ ಮಾತಾಡ್ಬಿಟ್ಟು ಡೌನ್ ಆಗಿ ಹೋಗ್ತಾ ಇದ್ದೀನಿ ಸೊ ಶಶಿಧರ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಇಂಥ ಜೋಕ್ಗಳನ್ನು ತೊಗೊಂಬರ್ರಿ ಮಸ್ತ್ ಮನುಷ್ಯ ಆಗಿ ನಮ್ಮ ಮಂದಿಗೆ ಹೇಳ್ರಿ ನಾವು ಕಾಯ್ತಿರ್ತೇವೆ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮೂರಾಗಿಂಥ ಮಸ್ತ್ ಮನುಷ್ಯ ಇದ್ದ ಅಂತಂದ್ರೆ ನೀವು ದಯವಿಟ್ಟು ನಮ್ಮ ಕಡೆ ಅವ್ರ ಡೀಟೇಲ್ಸನ್ನು ಕಳಿಸ್ರಿ ನಾವು ಕಾಯ್ತಿರ್ತೀವಿ ಅವ್ರ ವಿವರಗಳನ್ನು ಕಳಿಸ್ಬೇಕಾದಂಥ ವಿಳಾಸ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತದೆ ಮುಂದೆ ಜೋಕ್ ಜಂಕ್ಷನ್ ಪ್ರತಿ ದಿವಸ 8:15ಕ್ಕೆ ಸುವರ್ಣ ನ್ಯೂಸ್ನಾಗ ನೋಡೋದನ್ನು ಮರಿಬೇಡ್ರಿ ಥ್ಯಾಂಕ್ ಯು ನೀವು ಮುಂದೆ ಜೋಕ್ ಜಂಕ್ಷನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಿಮ್ಮ ಇತ್ತೀಚಿನ ಭಾವಚಿತ್ರದೊಂದಿಗೆ ನೀವು ಹೇಳಬಯಸುವ ಜೋಕ್ಗಳನ್ನು ಒಂದು ಹಾಳೆಯಲ್ಲಿ ಬರೆದು ನಮಗೆ ಕಳಿಸಿ ನಮ್ಮ ವಿಳಾಸ ಮುಂದೆ ಜೋಕ್ ಜಂಕ್ಷನ್ ವಿಭಾಗ ಸುವರ್ಣ ನ್ಯೂಸ್ 24/7 ನಂಬರ್ 204 ಎಂಬಸಿ ಸ್ಕ್ವೇರ್ ಇನ್ಫ್ಯಾಂಟ್ರಿ ರೋಡ್ ಬೆಂಗಳೂರು 1